ವೀಕ್ಷಕರೇ, ವೆಲ್ಕಮ್ ಟು ಪವಿತ್ರ ಪಾಕಶಾಲೆ. ಇವತ್ತು ಹಸಿ ಅವರೆಕಾಳು ಸಾಂಬಾರು, ಮುದ್ದೆ, ಅನ್ನ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಸಿ ಅವರೆಕಾಳು ತೊಗೊಂಡಿದ್ದೀನಿ, ನಾನು 1 kg ಅಷ್ಟು ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಮಸಾಲೆ ಏನೇನು ಬೇಕು ಅಂದರೆ ಟೊಮೊಟೊ 2, ಈರುಳ್ಳಿ 2, ಬೆಳ್ಳುಳ್ಳಿ 4, ಆಮೇಲೆ ಕೊಬ್ಬರಿ ತೊಗೊಂಡಿದ್ದೀನಿ ನಾನು, ಆಮೇಲೆ ಕೊತ್ತಂಬರಿ ಸೊಪ್ಪು. ಕಾಯಿ ಯೂಸ್ ಮಾಡಿಲ್ಲ, ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಇವತ್ತು. ಇವಾಗ ಎಲ್ಲ ಮಸಾಲೆಗೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಎಲ್ಲ ಹಾಕ್ಕೊಂಬಿಟ್ಟು 2 ಸ್ಪೂನ್ ಧನಿಯಾ ಹಾಕ್ಕೊಂಡು 2 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಖಾರ. ಆಮೇಲೆ ಗರಂ ಮಸಾಲೆ ಒಂದೇ 1 ಸ್ಪೂನ್ ಹಾಕಿ ಸಾಕು. ಹಾಕ್ಬಿಟ್ಟು ಅದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಬಿಟ್ಟು ರುಬ್ಕೊಂಬಿಡಿ ಅದನ್ನು. ನಾನು ರುಬ್ತೀನಿ ಇವಾಗ. ರುಬ್ಕೊಂಬಿಟ್ಟು ಇವಾಗ ರುಬ್ಬಾಗಿದೆ, ಸೈಡ್ಗೆ ಎತ್ತಿಕೊಂಬಿಟ್ಟು ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಆಮೇಲೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಅದು ಚಿಟಪಟ ಅಂದಮೇಲೆ ಒಂದು ಸ್ವಲ್ಪ ಒಂದಾದ ನಂತರ ಈರುಳ್ಳಿ ಕರಿಬೇವು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಲಿ. 2 ನಿಮಿಷ ಆದ ನಂತರ ಇವಾಗ 2 ನಿಮಿಷ ಫ್ರೈ ಆಗಲಿ ಅದು ಈರುಳ್ಳಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ. ಹಸಿ ಅವರೆಬೇಳೆ ಸಾಂಬಾರು ಸೂಪರಾಗಿರುತ್ತೆ. ಇವಾಗ ಅವರೆಬೇಳೆ ಹಾಕ್ಕೊತೀನಿ. ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಫ್ರೈ ಆಗಲಿ ಒಂಚೂರು. ಅದುವೇ ಎಣ್ಣೆ ಜೊತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಮುದ್ದೆಗೆ, ಅನ್ನಕ್ಕೆ, ಇಡ್ಲಿ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿ ನೋಡಿ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕದು. ಹಸಿ ಇದೆಲ್ಲ ಹೋಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಹೋದಾದ ನಂತರ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ಹಾಕ್ಕೊತೀನಿ. ಮಸಾಲೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ. ಇಷ್ಟೇ ಹಾಕಿ ಮಸಾಲೆ ಸಾಕು, ತುಂಬ ಚೆನ್ನಾಗಿರುತ್ತೆ. ನಾನು 1 kg ಅವರೆಬೇಳೆಗೆ ಇಷ್ಟು ಹಾಕ್ತಾಯಿದ್ದೀನಿ. ಹಸಿ ಅವರೆಬೇಳೆ ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ. ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ. ಹಾಕಿದ್ದೀನಿ ಇವಾಗ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಮಿಕ್ಸ್ ಮಾಡಿ 1-2 ನಿಮಿಷ ಮಿಕ್ಸ್ ಮಾಡಿ ಆಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಅದರದ್ದು ನೀರು ಹಾಕಿ, ಮಸಾಲೆ ಇರುತ್ತಲ್ಲ ಅದ್ರ ನೀರೇ ಹಾಕಿ. ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಇವಾಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ. ನಾನು ಕುಕ್ಕರ್ ಮುಚ್ಚಿ ವಿಸಿಲ್ ಬರೋಂಗೆ ಮಾಡಲ್ಲ. ನಾನು ತಟ್ಟೆ ಮುಚ್ಚಿ ಹಂಗೆ ಬೇಯಿಸ್ತೀನಿ. ಇದು ಬೆಂದೋಗ್ಬಿಡುತ್ತೆ ಕುಕ್ಕರಲ್ಲಿ ಇಟ್ಟರೆ ಬೇಗ. ಕುಕ್ಕರಲ್ಲಿ ಇಡಬೇಡ್ರಿ ಜಾಸ್ತಿ. ತಟ್ಟೆ ಮುಚ್ಚಿ ಬೇಯಿಸಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ, ಕುದಿ ಬಂದಿದೆ. ಒಂದು ಕುದಿ ತೆಗೆದು ನೋಡಿದೆ. ಒಂದು ಸ್ವಲ್ಪ ಬೇಯಬೇಕು ಇನ್ನು. ಇವಾಗ ಬೇಯ್ತಾ ಇದೆ ಅದು. ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ. ನೋಡಿ, ಬೆಂದಿದೆ ಇವಾಗ ಅನಿಸುತ್ತೆ. ಬೇಯ್ತಾ ಇದೆ, ಇನ್ನು ಬೇಯ್ತಾ ಇದೆ. ಬೇಯಲಿ, ಒಂದು 10 ನಿಮಿಷ ಬೇಯಲಿ ಅದು. ಆಮೇಲೆ ರೆಡಿಯಾಗಿದೆ ನೋಡಿ. ಇವಾಗ ಬೆಂದಿದೆ ಇವಾಗ ಎಲ್ಲ ಫುಲ್ಲು. ಇವಾಗ ನಾನು ಮುದ್ದೆ ಮಾಡ್ತೀನಿ. ಒಂದು ಸೈಡಲ್ಲಿ ಮುದ್ದೆ ಇಡ್ತೀನಿ ಇವಾಗ. ಮಧ್ಯಾಹ್ನ ಟೈಮ್ ಊಟಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ದೋಸೆಗಂತೂ ಸಖತ್ತಾಗಿರುತ್ತೆ. ಮುದ್ದೆ ಇಡ್ತೀನಿ ಇವಾಗ. ಮುದ್ದೆ ಇಟ್ಟು ಇವಾಗ ಮುದ್ದೆನೂ ಬೇಯ್ತಾ ಇದೆ. ಇವಾಗ ಮುದ್ದೆ ಮಾಡಿಟ್ಬಿಟ್ಟು ನಮ್ಮ ಮನೆಯವ್ರು ಬರ್ತಾರೆ ಇವಾಗ. ಊಟ ತಟ್ಟೆಗೆ ರೆಡಿ ಮಾಡಿಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದಕ್ಕೆ 1-2 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಮುದ್ದೆ ಜೊತೆ ಸ್ವಲ್ಪ ರೈಸ್ ಇಟ್ಕೊಂಡು ಊಟ ಮಾಡಿ. ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ನನಗೆ. ಓಕೆ, ಥ್ಯಾಂಕ್ ಯು.